ಜಂಕ್ಷನ್ ಇದು ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಈ ಸೈಡ್ ಇಲ್ಲೊಂದು ಬರವಣಿಗೆ ಇದೆ, ಇಲ್ಲಿ ತುಂಬಾ ಚಿಕ್ಕದಾಗಿದೆ ನೋಡಿ. ಈಗ ಇದರದ್ದು ಹಿಂಭಾಗದಲ್ಲಿ ನೋಡಿ, ಹಿಂಭಾಗದಲ್ಲಿ ಯಾವ ಬರಹನೂ ಇಲ್ಲ ಅಥವಾ ಬೇರೆ ಜೈಂಟ್ ಇಲ್ಲ. ನಾವು ಜೈಂಟ್ ಅಂತ ತಿಳ್ಕೊಂಡ್ರೆ ನಿಮಗೆ ಯಾವಾಗ ಇದ್ರ ಬಗ್ಗೆ ಗೊತ್ತಾಯ್ತು ಲಿಪಿ ಅಂತ? ಯಾರಾದ್ರೂ ಅದೃಷ್ಟವಂತರು ಬಂದಿದ್ ನೆನಪಿದೇನಾ? ಸತ್ತವರು ಅಂತ ಅದೃಷ್ಟವಂತರು ಯಾರು ಕಾಣ್ಲಿಲ್ಲ ಸರ್ ಅಂತ. ನತದೃಷ್ಟ ಮಸ್ತಾಗಿ ಗೊತ್ತಾಗ ಸರ್ ಅಂತಾರೆ ಜಾಸ್ತಿ. ಅದೃಷ್ಟ ಮಾಡ್ಲಾರ್ದವ್ರು ಅಯ್ಯೋ ಅದು ಈ ಮಠದೊಳಗೆ ನಮ್ಮಂತವ್ರು ಹೇಳ್ಬಾರ್ದು ಅವೆಲ್ಲ. ಅಲ್ಲ ಅದೃಷ್ಟ ಇರೋರು ಅವರೇ, ಇಲ್ದವರು ಅವರೇ. ತೋರ್ಸೋರು, ಹೇಳೋರು, ಈಗ ಹಣೆ ಬರ ಅಂದ್ರೆ ಹಿಂಗೆ ಇರೋದು ಎಲ್ಲ ಮನುಷ್ಯಂಗೂ ಇರ್ತೈತೆ, ಎಲ್ರಿಗೂ ಇರ್ತೈತೆ. ನಿಮ್ಗೆ ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ಗೊತ್ತಿರಬಹುದು, ಲಕ್ಷ್ಮಮ್ಮ ಅವರು ಒಂದು ವಿಷಯನ ತುಂಬಾ ಅದ್ಭುತವಾದ ವಿಷಯ ಹೇಳಿದ್ರು, ಮನುಷ್ಯನಿಗೆ ಹಣೆ ಬರ ಇರುತ್ತಂತೇಳಿ. ಈಗ ನಿಮ್ಗೆ ಹಣೆ ಬರದ ಚಿಪ್ಪನ್ನ ಅವರು ತೆಗೆದು ತೋರಿಸ್ತಾರೆ, ಮನುಷ್ಯನ ಹಣೆ ಬರನೂ ತೋರಿಸ್ತೇವೆ ನಿಮ್ಗೆ. ತುಂಬಾ ಅದ್ಭುತವಾದ ಈ ಸಂಚಿಕೆ, ಯಾಕಂದ್ರೆ ನಮ್ಗೆ ನಿಲ್ಕಲಾರ್ದಂತ, ಹೇಗೆ ನಿಲ್ಕಲಾರ್ದಂತದ್ದು ಒಂದು ವಿಷಯನ ಅವ್ರು ಇವತ್ತು ಬಿಚ್ಚಿಡ್ತಾ ಇದ್ದಾರೆ. ಅದು ಬ್ರಹ್ಮಲಿಪಿ. ಆ ಲಿಪಿ ಹೇಗಿದೆ, ಏನಿದೆ ನಾವು ನೋಡುವ. ನನ್ಗೂ ತುಂಬಾ ಕುತೂಹಲ ಇದೆ ಆ ಲಿಪಿ ಹೇಗೆ ಬರ್ದಿರ್ತಾರ ಅಂತ ಹೇಳಿ. ಅದೇ ನಾನು ಹೇಳಿದೆ, ನೀವು ಓದಿದೀರಾ ಅಂತೇಳಿ. ಅದಕ್ಕೆ ಓದಿದ್ರೆ ನಾನು ದೇವರಾಗ್ಬಿಡ್ತೇನೆ ಅಂತಿದ್ರು. ಅಲ್ಲಿ ಒಂದು ಹೆಣ ಸುಟ್ಟಿದ್ದಾಗಿದೆ, ಆ ಬಾಡಿಯಿಂದಾನೆ ಆ ತಲೆ ಚಿಪ್ಪನ್ನ ಮೇಲ್ ತೆಗೆಸುವ. ತಲೆ ಚಿಪ್ಪು ತೆಗೆದಾದ ನಂತರ ಅದು ನಿಮ್ಗೆ ಗೊತ್ತಾಗುತ್ತೆ ಇದು ಹಣೆ ಬರನ, ಇದು ಯಾವ ತರ ಲಿಪಿ ಅಂತ ಹೇಳಿ. ನೀವು ಓದು ಪ್ರಯತ್ನ ಮಾಡಿ ಆ ಲಿಪಿನ. ನನ್ಗನ್ಸುತ್ತೆ ಹಣೆ ಬರನ ಓದಿ ಬಿಟ್ಟಂದ್ರೆ ಅವ್ನ್ ದೇವರೇ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಆ ಮನುಷ್ಯ ಏನಿದ್ದ ಏನಿಲ್ಲ ಅಂತೆಲ್ಲ ಇರುತ್ತೆ. ಇದು ನನಗೆ ಇವತ್ತು ವಿಚಿತ್ರ ಆಗಿದೆ. ಸುಮಾರು 10,000 ಶವ ಸುಟ್ಟಂತ ಅಂದ್ರೆ ದಾನ ಮಾಡದಂತ ನಮ್ಮ ಮುಂದೆ ಇದ್ದಂತವ್ರು ಲಕ್ಷ್ಮಮ್ಮ ಅವರು. ನಿಮ್ಗೆಲ್ಲಾ ಗೊತ್ತು. ನಿಮ್ಗೆಲ್ಲರಿಗೂ ಕುತೂಹಲ ಇದ್ದಂತ ಕೊನೆ ಪ್ರಶ್ನೆ ನೀವೆಲ್ಲರೂ ಕೇಳಿದ್ರ, ನನಗೆ ಹಣೆ ಬರದ ಬಗ್ಗೆ ಕೇಳಿದ್ರ. ಇವತ್ತವರು ಈಗ ಒಂದು ಹೆಣದ ಹಣೆ ಬರನ ನಮಗೆ ತೆಗೆದು ತೋರಿಸ್ತಾರೆ. ದಯವಿಟ್ಟು ಈ ಕಾರ್ಯಕ್ರಮ ನೋಡಿ. ನಾನು ನೋಡ್ಲಿಕ್ಕೆ ನಿಮ್ಮಷ್ಟೇ ಕುತೂಹಲ ಇದ್ದೇನೆ. ಬ್ರಹ್ಮಲಿಪಿಯನ್ನ ಇವತ್ತು ನಾವು ನೋಡುವ. ಆ ಲಿಪಿ ಆಗಿದೆ ಅಂತ ಹೇಳಿ ಲಕ್ಷ್ಮಮ್ಮ ಅವ್ರು ಇಲ್ಲಿದ್ದಾರೆ. ಅವ್ರ ಹತ್ರ ಕೇಳುವ, ಒಂದು ಶವ ಸುಡ್ಬೇಕಾದ್ರೆ ಎಷ್ಟು ಕಷ್ಟದ ಕೆಲಸ ಇದೆ ಅಥವಾ ಏನಿದೆ ಅಂತ ಹೇಳಿ. ಈಗ ಏನ್ ಮಾಡ್ತಾ ಇದ್ದೀರಾ ಇದನ್ನ? ಸರ್ ಒಂದು ಬಾಡಿ ಬರ್ತೈತಿ ಇವಾಗ. ಯಾವಾಗ? ಈಗಲಾಗ್ಲೇ ಬರ್ತೈತಿ ಸರ್, ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇದೇನಿದು? ಇದು ಸೌದೆ, ಹಿಂಗಿನ ಚಿಪ್ಪು ಸೌದೆ ಅಂಟ್ಕೊಂಡಕ್ಕೆ ಎಲ್ಲ ದಪ್ಪ ಸೌದೆ ಜೋಡಿಸಿರ್ತೀವಲ್ಲ ನೋಡಿ. ಎಲ್ಲಿದೆ ಸೌದೆ? ಎಲ್ಲಿದೆ? ಈಗ ಸರ್ ಸೌದೆನೇ ಈಗ. ಈಗ ಅದ್ರ ಮೇಲೆ ಇದ್ರ ಮೇಲೆ ನೋಡಿ ಇದನ್ನ ಹಾಕಿದೀವಿ. ಇದೆಲ್ಲಾನು ಚಿಪ್ ಹಾಕಿದ್ರ, ತೆಂಗಿನ ಚಿಪ್ಪು. ಇದ್ರ ಮೇಲೆ ಬಾಡಿ ಮಲಗಿಸ್ಬಿಟ್ಟು ಅವ್ರ ಕಾರ್ಯಕ್ರಮ ಏನಾಯ್ತು ಅದನ್ನೆಲ್ಲ ಮಾಡ್ತಾರೆ. ಈಗ ಇದ್ರ ಮೇಲೆ ಏನ್ ಮಾಡುದು? ಹೆಣನ ಮಲಗಿಸುದ? ಯಾಕಂದ್ರೆ ವೀಕ್ಷಕರೇ ಏನಾಗುತ್ತೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ಯಾವುದೇ ಹೆಣನ ಮಲಗಿಸೋದು ಅಥವಾ ಅದಕ್ಕೆ ಬೆಂಕಿ ಕೊಡುವಂತದ್ದು ನಾನು ತೋರಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಂತ ಹೇಳಿದ್ರೆ ಯಾವ ರೀತಿ ಇಡ್ತಾರೆ, ಏನ್ ತಯಾರಿ ಮಾಡ್ಕೊಳ್ತಾರೆ. ಇದೇನಮ್ಮ ಈಗ ನೀವ್ ಇದೆಲ್ಲ ಇಟ್ರಲ್ಲ, ಅಲ್ಲಿ ಏನ್ ಬರುತ್ತಿದು? ತಲೆ ಮೇಲೆ. ಅದ್ರ ಮೇಲೆ ಈಗ ಮತ್ತೆ ಏನ್ ಮಾಡ್ತೀರಾ? ಈಗ ಏನಿಲ್ಲ, ಬಾಡಿ ಬಂದ್ಮೇಲೆ ಒಳಗಡೆ ಇಳಿಸ್ತೀವಿ. ತಲೆ ಮೇಲೆ ಬರ್ತೈತೆ. ತಿರ್ಗಾ ನೀಟಾಗಿ ಸೌದೆ ಜೋಡಿಸ್ಕೊಂತೀವಿ ಬಾಡಿ ಮೇಲೆ. ತಿರ್ಗಾ ಈಗ ಇದು ಐತಲ್ಲ ಚಿಪ್ಪು, ಇದು ಚಿಪ್ಪು ಹಾಕ್ತಿವಿ. ಅವ್ರ ಕಾರ್ಯಕ್ರಮ ಏನೈತೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಿಗೆ ಮಕ ಮುಚ್ತೀವಿ. ಎಲ್ಲಿ ಹೇಗೆ ಮಕ ಮುಚ್ಚೋದು? ಇಲ್ಲಿ ಈಗ ಇಲ್ಲಿ ನಿಂತ್ಕೊಂಡು ಹೋಗಿದಂಗೆ ಸೌದೆಗಳು ನೀಟಾಗಿ ಎಲ್ಲ ಜೋಡಿಸ್ತೀವಿ ಮಕದ ಮೇಲೆ ಎಲ್ಲ ಜೋಡಿಸ್ಬಿಟ್ಟು ಮಕ ಮುಚ್ಚಿ ತಿರ್ಗ ಆಮೇಲೆ ಡೀಸೆಲ್ ಹಾಕಿ. ಏನ್ ಡೀಸೆಲ್? ಹತ್ಕೊಳ್ಳೋದಕ್ಕೆ. ಸಿಮೆಂಟ್ ಸಿಕ್ಕಲ್ವಲ್ಲ ಇವಾಗ, ಅದಕ್ಕೆ ಡೀಸೆಲ್. ಸಿಮೆಂಟ್ ಸಿಕ್ಕುದಿಲ್ವಾ ಈಗ? ಸೊ ಈಗ ತಲೆ ಇಲ್ಲಿ ಇಡ್ತೀರಾ, ಇಟ್ಟಾದ ನಂತರ ಮತ್ತೆ ಸೌದೆ ಜೋಡಿಸೋದು, ಆಮೇಲೆ ಡೀಸೆಲ್ ಹಾಕೋದು. ಮೊದ್ಲೆಲ್ಲ ತುಪ್ಪ ಸುರಿತಾ ಇದ್ರಲ್ಲ? ತುಪ್ಪ ಯಾರೋ ಇರೋರು ಸುರಿತಾರೆ, ಇಲ್ದರು ತುಪ್ಪ ತಂದಿದ್ರೆ ಬೇಡ ಅಂತಾರೆ. ತುಪ್ಪ ತರಲಿಲ್ಲ ಅಂದ್ರೆ ಡೀಸೆಲ್ ಹಾಕಿ. ಎಷ್ಟು ಲೀಟರ್ ತುಪ್ಪ ಬೇಕಾಗತ್ತೆ? ತುಪ್ಪ ಒಂದು 5 ಲೀಟ್ರು 6 ಲೀಟ್ರು. ಅದಕ್ಕೂ ಬೆಂಕಿ ಹತ್ಕೊಳತ್ತಾ? ಡೀಸೆಲ್ಗಿಂತ ಜೋರಾಗಿ ಅಂಟ್ಕೊಳತ್ತಾ? ಅಂಟ್ಕೊಂತೀವಿ. ಕರ್ಪೂರ ಇರ್ಬೇಕು. ತುಪ್ಪದ ಜೊತೆಗೆ ಕರ್ಪೂರ ಇದ್ರೆ ನೀಟಾಗಿ ಅಂಟ್ಕೊಂಡು. ಅವ್ರು ಏನ್ ಮಾಡ್ತಾರೆ? ವಿಧಿ ವಿಧಾನ ಅಂದ್ರೆ ಏನ್ ಮಾಡ್ತಾರಮ್ಮ? ಅವ್ರ ಕಾರ್ಯಕ್ರಮ ಒಂದೊಂದು ಜಾತಿ ಒಂದೊಂದು ತರ ಇರ್ತೈತೆ. ಇವಾಗ ಬ್ರಾಹ್ಮಣರು ಅವ್ರ ಶಾಸ್ತ್ರಗಳೇ ಬೇರೆ, ಶೆಟ್ರು ಅವ್ರ ಶಾಸ್ತ್ರನೇ ಬೇರೆ, ಶೇಟುಗಳು ಅವ್ರದೇ ಒಂದು ಶಾಸ್ತ್ರ. ಹಿಂಗೆ ಅವ್ರ ಭಕ್ತಿ ಏನೇನಾಯ್ತು ಅದು ಅವ್ರು ಮಾಡ್ತಾರೆ. ತಲೆ ಚಿಪ್ಪು ನೀವ್ ಹೇಳ್ತಾ ಇದ್ರಲ್ಲ, ಅದೇ ಎಲ್ಲಿ ಸಿಗುತ್ತದು? ತಲೆ ಈಗ ಇಲ್ಲಿ ಇಟ್ಟಿರ್ತೀವಲ್ಲ, ಇಲ್ಲೇ ಇರ್ತೈತಿ ಕೆಳಗಡೆ. ಸೊ ಇದ್ರ ಮೇಲೆ ಇನ್ನೊಂದ್ಸರಿ ಇದನ್ನ ಜೋಡಿಸೋದು ಬಂದ ಮೇಲೆ ಜೋಡಿಸ್ಬೇಕು. ಅಂದ್ರೆ ಇದು ಬೆಂಕಿ ಕೊಡೋದು ಹಿಂದ ಮೇಲಿಂತ್ರನ ಕೆಳಗ್ಲಿಂತ್ರನ? ಕೆಳಗ್ಲಿಂದಾನೇ ಕೊಡ್ತಾರೆ.
ಇದು ನೀವು ನೋಡ್ಬೋದು, ಇದು ಮತ್ತೊಂದು ತಲೆಯ ಹಣೆ ಬರ ಇದ್ರೊಳಗೆ ಸಿಕ್ಕಿದೆ. ಇಲ್ಲಿ ಹಣೆ ಬರ ಇದೆ, ಇಲ್ಲಿ ಬರೆದಿರುವಂತದ್ದು. ಒಂದು ಹೆಣ ಪೂರ್ತಿ ಸುಟ್ಟೋಗಿದೆ, ಅಲ್ಲಿ ಏನು ಉಳಿದಿಲ್ಲ. ಅಲ್ಲಿ ಏನು ಉಳಿದಿದೇನಮ್ಮ? ಏನು ಉಳಿಯಲ್ಲ. ಯಾವುದೇ ಬಾಡಿ ಇಡುದು ಅಥವಾ ಸುಡುವುದು ನಾವು ತೋರಿಸ್ಲಿಕ್ಕೆ ಆಗುದಿಲ್ಲ ಯೂಟ್ಯೂಬ್ ಅಲ್ಲಿ. ಏನ್ ಈಗ ಮೊದಲು ಇವ್ರು ಕಟ್ಗೆ ಜೋಡಿಸಿದ್ರು, ಅದಾದ ನಂತರ ನೋಡ್ಬೋದು ಹೇಗೆ ಸುಟ್ಟೋಗಿದೆ ಪೂರ್ತಿ ಅಂತ ಹೇಳಿ. ಈಗ ಒಂದು ಹೆಣಕ್ಕೆ ಹೆಣನೇ, ಅಲ್ಲಿ ಏನೂ ಇಲ್ಲ. ಅಲ್ಲಿ ನೋಡಿದ್ರಲ್ಲ, ಲಕ್ಷ್ಮಮ್ಮ ಅವರು ಸುಮಾರು 10,000 ಹೆಣವನ್ನ ಸುಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಎಷ್ಟು ಕಷ್ಟದ ಕೆಲಸ. ಹೇಗೆ ಕಟ್ಗೆ ಇಡಬೇಕು ಪ್ರತಿಯೊಂದಿಟ್ಟು, ನಂತರ ಎಲ್ಲ ಹೇಗೆ ಹೇಳಿದ್ರು ಅವ್ರು. ಅದಾದ ನಂತರ ಹೇಗೆ ಬೂದಿ ಆಗುತ್ತೆ ಅಂತ ಹೇಳಿ. ಈಗ ಅಮ್ಮ ಮಡಿಕೆಗೆ ಎಲ್ಲಿಂದ ಆರಿಸ್ತೀರಾ? ಇಲ್ಲಿಂದ. ಏನ್ ಎತ್ತೀರಲ್ಲಿ? ಕಾಲ್ಗುಳ್ದು. ಆಮೇಲೆ ಆಮೇಲೆ ಇಲ್ಲಿ ನೋಡಿ ಮೊಣಕಾಲ್ದು. ನೋಡಿ ಇಲ್ಲಿ ಸೊಂಟದ್ದು. ನೋಡಿ ಇಲ್ಲಿ ಈಗ ಇಲ್ಲಿ ಕದ್ದೇಶ್ವರ ತಗೊಳ್ದು ಇಲ್ಲಿ. ನೋಡಿ ಇದು ಅದು ಎಲ್ಲ ಎತ್ಕೊಂಡ್ಮೇಲೆ ನೋಡಿ ತಲೆ ಭಾಗ ಅದು ಎಲ್ಲ ಎತ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಸರ್. ಹಾಗಾದ್ರೆ ಒಂದು ಮಡಿಕೆಯಲ್ಲಿ ಏನೇನ್ ಇಟ್ಟಿರ್ತಾರೆ ಅದ್ರಲ್ಲಿ ತುಂಬಿ ಕೊಡ್ತೀರಾ? ಇದನ್ನೇನ್ ಮಾಡ್ತಾರ ಅವರು? ಇದು ತಗೊಂಡೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಇದು ಎಷ್ಟನೇ ದಿವಸ ಕೊಡ್ತೀರಾ ಇದನ್ನ? ಅವ್ರು 3ನೇ ದಿವಸದ್ದು ಯಾವತ್ ಮಾಡ್ತಾರೋ ಅವತ್ತು ಎತ್ಕೊಂಡು. ಅಂದ್ರೆ ಒಂದು ಅಂತಿಮ ಸಂಸ್ಕಾರ ಆದ ನಂತರ ನಿಮ್ಗೆಲ್ಲಾ ಗೊತ್ತಿರ್ತೀರಿ, ಶ್ರೀರಂಗಪಟ್ಟಣದಲ್ಲಿ ಹೋಗ್ಬಿಡ್ತಾರೆ, ಶ್ರೀರಂಗಪಟ್ಟಣದಲ್ಲಿ ಬಿಡ್ತಾರ ಅಂತ ಹೇಳ್ತಿರಲ್ಲ, ನದಿ ಸೇರುವಲ್ಲಿ ಬಿಡ್ತಾರಂತ ನೀವು ಕೇಳಿರ್ತೀರಾ. ಮನುಷ್ಯನ ದೇಹದ ಕೆಲವೊಂದು ತುಂಡುಗಳು, ಎಲುಬಿರ್ಬೋದು, ಬೂದಿ, ಇದನ್ನೆಲ್ಲ ಈ ಮಡಿಕೆಯಲ್ಲಿ ಹಾಕ್ತಾರಂತ. ಅದು ಎಲ್ಲೆಲ್ಲಿಂತ್ರ ಅವ್ರು ಹೇಗೆ ಎತ್ತುತ್ತಾರಂತ ಅವ್ರು ತೋರಿಸಿದ್ರು. ಮನುಷ್ಯ ಸತ್ತಾದ ಮೇಲೆ ಅಂತಿಮ ದಾನ ಮಾಡ್ತಾರೆ, ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ನನಗೂ ಕೆಲವೊಂದು ವಿಷಯ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾವು ಬರ್ತೇವೆ, ದೂರದಿಂದ ನೋಡ್ತೇವೆ, ಹೋಗ್ಬಿಡ್ತೇವೆ. ಇದನ್ನ ಕೇಳಿದ್ದು ನಾನು. ಅಲ್ಲೇನಮ್ಮ ಒಂದ್ ನಿಮಿಷ ತೋರ್ಸ್ ಬನ್ನಿ. ಇದೆಲ್ಲ ಏನಿದೆ? ಇಲ್ಲಿ ಜನ ಇರ್ತಾರಲ್ಲ, ಮಡಿಕೆಗಳ ತುಂಬಿ ನಾವು ಅಸ್ಥಿಗಳು ಕೊಡ್ತೀವಿ ಸರ್. ಅಸ್ಥಿ ಅಲ್ಲಿಂದ ತಗೊಂಡ್ ಬಂದು ಅವನ್ನ ಇಲ್ಲಿ ತಂದು ಇಕ್ಕಿ ಅವ್ರು ಹಾಲು ತುಪ್ಪದ್ದು ಅವ್ರ ಕಾರ್ಯಕ್ರಮ ಏನೇನೈತೆ ಅದನ್ನೆಲ್ಲ ಇಲ್ಲಿ ಮಾಡ್ಕೊಂತಾರೆ. ಮಾಡ್ಕೊಂಡು ಕಾಗೆಗಳು ಬಂದು ಮುಟ್ಟಿದ್ಮೇಲೆ ಅವ್ರು ಎತ್ಕೊಂಡೋಗಿ ಶ್ರೀರಂಗಪಟ್ಟಣದಾಗ ಬಿಟ್ಕೊಂಡು. ಕಾಗೆ ಬಂದು ಮುಟ್ಟುತ್ತಾ? ಅಂದ್ರೆ ಕಾಗೆ ಕೆಲವು ಮುಟ್ಟುದಿಲ್ಲ ಹಾಗೆ ಹೀಗೆ ಅಂತ. ಯಾರಿಗೋ ಒಬ್ಬೊಬ್ರಿಗೆ ಮುಟ್ಟಲ್ಲ, ಎಲ್ರಿಗೂ ಮುಟ್ತಾರೆ. ಇಲ್ಲೆಲ್ಲ ಮಾವಿನಕಾಯಿ ಗಿಡ, ಹಲಸಿನ ಗಿಡ ಯಾರಾದ್ರೂ ತಿಂತಾರ? ಮಸ್ಕ ತಿಂತಾರೆ. ಅಯ್ಯೋ, ಹಲಸಿನಕಾಯಿ ತಿನ್ನಲ್ಲ, ಮಾವಿನಕಾಯಿ ತಿನ್ನಲ್ಲ. ಅಲ್ಲ, ಇಲ್ಲಿ ತಿಂತಾರ? ಅನುವಾ ತಿಂತಾರೆ. ಯಾರಿಗೂ ಆ ನಂಬಿಕೆ ಇಲ್ಲ, ಮೂಢನಂಬಿಕೆ. ಇಲ್ಲ ಸರ್, ಎಲ್ಲ ತಿಂತಾರೆ. ಸುಮಾರು ಜನ ಹೇಳ್ತಾರೆ ತಲೆ ಬ್ಲಾಸ್ಟ್ ಆಗ್ಬಿಡುತ್ತೆ, ನೀವು ಬೆಂಕಿ ಹಾಕ್ತಿರ್ಲ ಒಂದು ಶವಕ್ಕೆ, ತಲೆ ಡಮ್ ಅನ್ನತ್ತೆ ಅಂತಾರೆ. ನಿಜಾನ ಅದು? ಇಲ್ಲ ಸರ್, ಅನ್ನಲ್ಲ. ಯಾಕೆ? ಇದಕ್ಕೆ ಎಷ್ಟೈತೆ ಸರ್ ದಾರ? ಮೂಗಿದೆ, ಬಾಯಿ ಇದೆ. ಲೆಕ್ಕ ಹಾಕ್ರಿ. 2 ಐತೆ ಸರ್. ಇವೆರಡು ಎಷ್ಟು ಸರ್? 4 ಆಯ್ತಾ? ಇವೆರಡು ಎಷ್ಟು ಸರ್? 6. ಇದು 7. 7 ಆಯ್ತಾ? ಈ 7 ದಾರ ಇದಕ್ಕೆ ಇರೋದು. ಇಷ್ಟಕ್ಕೇನೆ 7 ದಾರ ಇರೋದು. ಈ ದಾರಗಳಿಗೆ ಯಾವ ಸೈಡ್ನಾಗೆ ಎಲ್ಲೋಗಿರ್ತೈತೆ ಅನ್ನೋದು ಇದು ಯಾರಿಗೂ ಗೊತ್ತ. ಈ ಗಾಳಿ ಮನುಷ್ಯನೊಳಗೆ, ಈ ತಲೆ ಒಳಗೆ ಗಾಳಿ ತುಂಬಿರ್ತೈತಿ. ಅದು ಎಲ್ಲಿ ಹೋಗಿರ್ತೈತೆ ಅನ್ನೋದು ಯಾರಿಗೂ ಅದು ಹಂಗೆ ಓಪನ್ ಆಗಿ ಹಿಂಗ್ ಬಿಟ್ಕೊಬಿಡ್ತೈತಿ. ಡಮ್ಮನ್ನಲ್ಲ ಅದು. ನೀವ್ ಇವತ್ತಿನವರೆಗೂ ಕೇಳಿಲ್ಲ. ಸುಮಾರು ಜನ ಹೇಳ್ತಾರೆ ಏನಂದ್ರೆ ಬೆಂಕಿ ಕೊಟ್ಟ ಕೂಡಲೇ ತಲೆ ಡಮ್ ಅನ್ನತ್ತಂತೆ. ಈ ತರದೊಂದು ಬೊಂಬಿಕ್ತೀನಿ, ಇದ ನೋಡಿ ಬಿದಿರು, ಒಂದ್ ಬೊಂಬಿಕ್ಕಿದ್ರೆ ಅದು ಡಮ್ ಅಂತೈತೆ, ಅವಾಗ ತಲೆ ಹೊಡಿತು ಅನ್ಕೋ. ಇದು ಗೆಂಡ್ಗುನು ನೋಡಿ ಸರ್, ಈ ತರ ಗೆಂಡ್ಗುನು ಇರ್ತೈತೆ. ಇದನ್ನ ಅದ್ರಲ್ಲಿ ಹಾಕಿರ್ತೀರಾ? ಹಾಕಿದ್ರೆ ಡಮ್ ಡಮ್ ಅಂತೈತೆ ಅಷ್ಟೇ ಹೊರತು. ಶವ ಕಟ್ಟಿಗೆ ಮೇಲೆ ಇಟ್ಟಾಗ ಬೆಂಕಿ ಕೊಟ್ಟಾಗ ತಲೆ ಡಮ್ ಅನ್ನತ್ತಂತ ಹೇಳ್ತಾರೆ. ಎಲ್ಲ ಸುಳ್ಳು ಸರ್, ಅನ್ನಲ್ಲ. ಇಲ್ಲಿವರೆಗೂ ನೋಡಿಲ್ಲ ನೀನು? ಇಲ್ಲ ಸರ್, ನೋಡಿ, ನಾ ಇಲ್ಲೇ ಕೂತ್ಕೊಂಡೇ ನೋಡಿದ್ದೀನಿ. ಡಮ್ ಅನ್ನಲ್ಲ. ಇಲ್ಲಿವರೆಗೂ ಯಾವುದೇ ತಲೆ ಒಡೆಯುವುದಿಲ್ಲ. ಕೇವಲ ಈ ಬ್ಯಾಂಬೋ ಕಟ್ಟಿಗೆನ ಉಪಯೋಗಿಸಿದ್ರೆ, ಬಿದಿರಿನ ಕಟ್ಟಿಗೆನ ಉಪಯೋಗಿಸಿದ್ರೆ ಅದು ಡಮ್ ಅನ್ನತ್ತೆ. ನೋಡಿ ಸರ್, ಇಲ್ಲಿ ಏನ್ ತಲೆ ಚಿಪ್ಪ? ಐತೆ, ಅದು ಮುಟ್ಟಕ್ಕಾಗಲ್ಲ ನಾವು. ಅಲ್ಲೇ ಇರುತ್ತ ಅದು ಹಣೆ ಬರ. ಈಗ ಅದು ದೊಡ್ಡದು ಸಿಗುದಿಲ್ಲ, ಪೂರ್ತಿ ಸಿಕ್ಕಲ್ಲ, ಪೂರ್ತಿ ಸಿಕ್ಕಲ್ಲ. ಅದು ಎಲ್ಲ ಬಿಸಿ ಒಳಗೆ ಕರ್ಗೋಗ್ಬಿಟ್ಟೈತೆ, ಎಲ್ಲ ಈ ತರ ಓಪನ್ ಆಗೋಗ್. ನಿಮಗೆ ಯಾವಾಗ ಇದ್ರ ಬಗ್ಗೆ ಗೊತ್ತಾಯ್ತು ಲಿಪಿ ಅಂತ? ಯಜಮಾನ್ರು ಇರೋರಲ್ಲ, ಅವರು ಯಜಮಾನ್ರು, ಅವರು ಗುರುಪೀಠಕ್ಕೆ ಸೇರಿದ್ದರು. ಅವರು ಸ್ವಲ್ಪ ಓದಿದ್ರು. ಅವರು ಎಲ್ಲಾನು ಅನುಭವ. ಅವರು ಏನ್ ಗುರುಪೀಠಮ್ಮ? ಮಠಕ್ಕೆ ಸೇರಿದ್ರು. ಮಂಚೇನಹಳ್ಳಿ ಹತ್ರ ಮಿನ್ಕುಂಡ್ಗುರ್ತಿ, ಅಲ್ಲಿ ಆಶ್ರಮ ಐತಿ. ಕೊಂಡಾದ್ರ ಮಠ, ಮಹೇಶ್ವರಮ್ಮನ ದೇವಸ್ಥಾನ ಎಲ್ಲ ಐತಿ. ಅಲ್ಲಿ ಹೋಗೋರು ಬರೋರು. ಅವರು ಏನ್ ಹೇಳಿದ್ರು ನಿಮಗೆ? ಅವರು ನೋಡು, ಮನುಷ್ಯಂಗೆ ಇಷ್ಟ ಇರೋದು, ನೋಡು ಯಾವ್ದು ಹಣೆ ಬರ ಅದು ಅಂತ ಹೇಳೋದು ಯಜಮಾನ್.
ನೋಡಿ ಅವರೇ ತೋರ್ಸೋರು ಹಣೆ ಬರ ಅಂತೇಳಿ ತೋರ್ಸೋರು ಅವರು. ಹಾಗಾಗಿ ನಿಮಗ್ ಗೊತ್ತು. ಈಗ ಯಜಮಾನ್ರ ಸತ್ ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು. 7 ವರ್ಷ. ಅಲ್ಲಿಂತ್ರ ನೀವೇ ಸುಡ್ತೀರಾ? ಅಲ್ಲಿಂತ್ರ ನಿಮ್ಗೆ ಹಣೆ ಬರ ಮನುಷ್ಯಂದಿರುತ್ತಂತ ಗೊತ್ತಾಯ್ತಾ? ತೋರ್ಸೋರು ಹೇಳೋರು ಇದು ಹಣೆ ಬರ ಅಂದ್ರೆ ಹಿಂಗೆ ಇರೋದು, ಎಲ್ಲಾ ಮನುಷ್ಯಂಗೂ ಇರ್ತೈತೆ, ಎಲ್ರಿಗೂ ಇರ್ತೈತೆ ಅಂತ ಎಲ್ಲ ಹೇಳೋದು. ಈ 20 ವರ್ಷದಲ್ಲಿ ನಡೆದಂತ ವಿಶೇಷ ಏನಾದ್ರು ಈ ಜಾಗದಲ್ಲಿ? ಇಲ್ಲ ಸರ್, ಅಂತದೇನು ಅಲ್ಲ, ಹಣೆ ಬರ ನೋಡಿದ್ರ ಎಲ್ಲ ಇದೆ? ನಾನೆಲ್ಲಾ ನೋಡಿದ್ರು ನಾನು ಎಂತೆಂತ ಬಾಡಿಗಳು ಸುಟ್ಬಿಟ್ಟಿದ್ದೀನಿ. ಇಲ್ಲ ಸರ್, ಇಲ್ಲದಲ್ಲ ಯಾಕೆ ಹೇಳ್ಕೋಬೇಕು? ಹೇಳ್ಬಾರ್ದು. ಮನುಷ್ಯಂಗೆ ಭೀತಿ ಅನ್ನೋದು ಅದೇ. ನಾವ್ ಹೇಳ್ತೀವಲ್ಲ, ಅಯ್ಯೋ ಅಲ್ಲ ಹಂಗೆ, ಅಯ್ಯೋ ಇಲ್ಲಿ ಹಿಂಗೆ, ಅಯ್ಯೋ ಇಲ್ಲಿ ಹಿಂಗೆ ಸುಡ್ತಾ ಇದ್ವಿ, ಅವೆಲ್ಲ ಸುಳ್ಳು. ದೆವ್ವ ಬಂದು ಯಾವತ್ತು ಕೂತ್ಕೊಂಡಿಲ್ವಾ? ದೆವ್ವ ನಮ್ಮನ್ನ ನೋಡಿದ್ರೆ ಅವೇ ಹೊರಟೋತಾವ. ಯಾಕೆ? ನಾವೇ ಅಂತ ಭಯಂಕರವಾಗಿರ್ತೀವಲ್ಲ. ನಿಮ್ಗೆ ಏನಾದ್ರು ರೇಷನ್ ಕಾರ್ಡ್ ಕೊಟ್ರ? ಇಲ್ಲ ಸರ್, ಕೊಡ್ಲಿಲ್ಲ. ಏನು ಕೊಟ್ಟಿಲ್ಲ? ರೇಷನ್ ಕಾರ್ಡ್ ಕೊಟ್ಟಿಲ್ಲ, ಏನು ಇಲ್ಲ. ಮತ್ತೆ ವೋಟರ್ ಐಡಿ? ಓಟ್ ಐತೆ. ಈಗ ನಿನ್ನೆ ಎಷ್ಟು ಬಾಡಿ ಸುಟ್ಟಿಯಮ್ಮ? ನಿನ್ನೆ 2. ಏನದು, ಗಂಡ ಹೆಣ್ಣ? ಒಂದು ಹೆಂಗಸು ಒಂದು ಗಂಡಸು. ಅದ್ರದ್ದು ತಲೆ ಚಿಪ್ಪಿದೇನಾ? ಹೆಂಗ್ ಹೆಣ್ಮಗಳದ ಯಾವ್ದು ತಲೆ ಚಿಪ್ ಹೇಳು? ಹೆಂಗಸಿಂದು ಇದು. ಅದೇ ಯಾಕೆ ಗೊತ್ತಾಗುತ್ತೆ? ಅದೇ ನಾನು ತೆಗೆದಿಟ್ಟು ಗೊತ್ತಾಗಿವ. ನಾನು ತೆಗೆದಿಕ್ಕೋರಿ ನಮಗೆ ಗೊತ್ತಾಗಲ್ಲ ಸರ್. ಅದು ತುಂಬಾ ಚಿಕ್ಕದಾಗಿ ಲೈನ್ ಇದೆ ಅಲ್ಲ, ಯಾಕದು? ಏನೋ ಅದು ಅವ್ರ ಅದೃಷ್ಟ. ಅದು ಇದು ಗಂಡಸದ್ದು. ಇದು ಏನು ದೊಡ್ಡದಾಗಿದೆ? ಇದಕ್ಕಿಂತ ಚಿಕ್ಕದಾಗೂ ಇರ್ತವೆ. ಏನು ಲಿಪಿ? ಯಾವ ಭಾಷೆ ಅಂತ ಗೊತ್ತಾಗತ್ತಮ್ಮ ನಿನ್ಗೆ? ಗೊತ್ತಾಗಲ್ಲ ಸರ್, ನಾನು ಓದಿಲ್ಲ ಬರ್ದಿಲ್ಲ ಏನೂ ಇಲ್ಲ, ಇವೆಲ್ಲ ಗೊತ್ತಾಗಲ್ಲ. ಒಟ್ನಲ್ಲಿ ನಾನು ಇವನ್ ನೋಡ್ತೀನಿ, ನಾನು ನೋಡಿ ಯಾರ್ಯಾರ ಹಣೆ ಬರ ಹೆಂಗೆಂಗೋ ಅನ್ಕೊಂಡ್ ಸುಮ್ಮನೆ ಆಗ್ತೀನಿ ಸರ್. ಯಾರ್ಯಾರ ಹಣೆ ಬರ ಹೆಂಗೆಂಗೋ. ಈಗ ನಿಮ್ಮ ಯಜಮಾನ್ರಿಗೆ ಏನಾಗಿದಾದ್ರಮ್ಮ? ಅವ್ರಿಗೆ ದಸೆ ಇತ್ತು, ಟಿಬಿ ಇತ್ತು, ಟಿಬಿ ಮೇಲಾಯ್ತು, ದಸೆ ಮೇಲಾಗಿಲ್ಲ ಸರ್. ಎಲ್ಲಿ ಎಲ್ಲಿ ಜೀವ ಬಿಟ್ರು? ಮನೆಗೆ ಬಿಟ್ರು. ಎಲ್ಲಿ? ಈ ಸ್ಮಶಾನದಲ್ಲೇನ? ಅವಾಗ ಯಾರು ಇರ್ಲಿಲ್ಲ ಸರ್, ನಾನು ಒಬ್ಳೇ ಇದ್ದು. ಇನ್ನೊಬ್ಬ ಹುಡ್ಗ ಇಲ್ಲಿ ನಗರದಿಂದ ಹಾಲು ತಂದು ಕೊಡ್ತಾನ ಹುಡ್ಗ, ಅವನಿದ್ದ. ನಾವು ಆ ಹುಡ್ಗ ನಾನು ಇಬ್ಬರೇ ನೋಡಿದ್ದು, ಪ್ರಾಣ ಹೋಗಿದ್ದು. ಹೋಯ್ತು. ಹೋದ್ಮೇಲೆ ಎಲ್ರಿಗೂ ಕೊನೆಗೂ ಮಾಡಿ ಎಲ್ಲ ಕಾರ್ಯಕ್ರಮ ನಾನೇ ಮಾಡಿದೆ ಸರ್. ಅವ್ರಿಗೆ ಬೆಂಕಿ ಇಕ್ಕಿದ್ದು, ಅವ್ರದ್ದು ಎಕ್ಕೋ ಸಂಸ್ಕಾರ ಮಾಡಿದ್ದು, ಶ್ರೀರಂಗಪಟ್ಟಣಕ್ಕೆ ತಗೊಂಡೋಗಿ ಬಿಟ್ಟು ಬಂದಿದ್ದು ಎಲ್ಲ ನಾನೇ ಮಾಡಿದೆ. ಯಾರು ಹೋಗಿ ಮುಟ್ಟಂಗಿರ್ಲಿಲ್ಲ ಅವ್ರನ್ನ, ನಮ್ಮ ಯಜಮಾನ್ರನ್ನ. ಅವ್ರಿಗೆ ಈ ತರ ಗುರುಪೀಠಕ್ಕೆ ಸೇರಿದ್ದವ್ರು ಅವರು. ಅವರು ಈ ತರ ಹಾಕೊಂಡ್ಮೇಲೆ ಅವ್ರು ತೀರೋದ್ರು ನಮ್ಮನ್ನ ಯಾರು ಮುಟ್ಟಂಗಿಲ್ಲ, ನಾವು ಸತ್ತೋದ್ರೆ ನಮ್ಮನ್ನ ಯಾರು ಮುಟ್ಟಂಗಿಲ್ಲ, ಬೇರೆ ಯಾರು ಮುಟ್ಟಂಗಿಲ್ಲ. ಲೌಕಿಕರು ಮಡ್ದವರೇ ಬರ್ಬೇಕು. ಆ ಮಡ್ದವರು ಬಂದು ಅವರೆಲ್ಲ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಾರೆ ಅವ್ರಿಗೆಲ್ಲ ಕಾರ್ಯಕ್ರಮ ಮಾಡ್ಬೇಕು. ಅದಕ್ಕೆ ನಾನೇ ಮಾಡಿದೆ ಎಲ್ಲ. ಹೀಗಾಗಿ ನೀನೇ ಬಾಡಿ ತಂದಿಯಾ? ಇಲ್ಲ, ನಮ್ಮ ಹುಡುಗರು ಎಲ್ಲ ಇದ್ರಲ್ಲ, ಮಡ್ದಿಂದ ಬಂದಿದ್ರಲ್ಲ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಈ ಸೈಡ್ ಇಲ್ಲೊಂದು ಬರವಣಿಗೆ ಇದೆ, ಇಲ್ಲಿ ತುಂಬಾ ಚಿಕ್ಕದಾಗಿದೆ ನೋಡಿ. ಈಗ ಇದರದ್ದು ಹಿಂಭಾಗದಲ್ಲಿ ನೋಡಿ, ಹಿಂಭಾಗದಲ್ಲಿ ಯಾವ ಬರಹನೂ ಇಲ್ಲ ಅಥವಾ ಬೇರೆ ಜೈಂಟ್ ಇಲ್ಲ. ನಾವು ಜೈಂಟ್ ಅಂತ ತಿಳ್ಕೊಂಡ್ರೆ ಯಾವುದೇ ಜಾಯಿಂಟು ಗೀಂಟು ಅಥವಾ ಇನ್ನೊಂದಿಲ್ಲ. ಆದ್ರೆ ಮುಂಭಾಗದಲ್ಲಿ ಒಂದು ತರ ಪೆನ್ನಲ್ಲಿ ಗೀಚಿದಾಗಿದೆ. ಅದು ಇದೇನಂತಾರಂತ ಹೇಳಿದ್ರೆ, ಇದು ಒಂದು ದೇವ ಭಾಷೆ, ಮನುಷ್ಯನ ಒಂದು ಏನಂದ್ರೆ ಇದೇ ಹಣೆ ಬರದಲ್ಲಿ ಹಣೆ ಬರ ಬರೆದಿರುವುದು ದೇವರು ಅಂತೇಳಿ ಈಗ ಇಲ್ಲಿ ಹೇಳ್ತಾ ಇರುವಂತ ವಿಷಯ. ಇದು ಹೇಗೆ ಏನು ನನಗೂ ಗೊತ್ತಿಲ್ಲ. ಯಾಕಂದ್ರೆ ಲಕ್ಷ್ಮಮ್ಮನವರು ಸುಮಾರು 20 ವರ್ಷದಿಂದ ಪ್ರತಿ ಸುಮಾರು ಹೆಣಗಳು ಸುಡುವುದ್ರಿಂದ ನೋಡಿ, ಇಲ್ಲಿ ನೋಡಿ ಹಾಗೆ ಇಲ್ಲಿ ಒಂದು ಲೈನ್ ಇದೆ ಬರ್ದಿರುವಂತದ್ದು, ಇಲ್ಲೊಂದು ಲೈನ್ ಬರ್ದಿರುವಂತದ್ದಿದೆ. ಹೀಗೆ ಲಕ್ಷ್ಮಮ್ಮವ್ರು ಅದೇ ಹೇಳ್ತಾ ಇದ್ರು, ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೆ. ನನಗೆ ವಿಶೇಷವಾಗಿ ನಮ್ಮ ಯಜಮಾನ್ರೇ ತೋರಿಸ್ಕೊಟ್ರೆ ಇದನ್ನ ಮೊದಲ ಬಾರಿಗೆ, ಈ ತರ ಹಣೆ ಬರ ಇರುತ್ತೆ ನಿನ್ಗೆ ನೋಡು ಅಂತೇಳಿ. ಅದೇ ರೀತಿನೇ ಅವ್ರು ಇವತ್ತೇನಂತ ಹೇಳಿದ್ರೆ ಸುಮಾರು ಒಂದು 5-6 ಹೆಣದ ಅಂತ ಹೇಳಿದ್ರೆ ಏನ್ ಅಂತಿಮ ದಾನ ಮಾಡಿದ್ರು, ಹಣೆ ಬರನ ತೆಗೆದಿಟ್ಟಿದ್ದಾರೆ. ಇದೇ ಹಣೆ ಬರ ಅಂತ ಹೇಳಿದ್ರೆ ಇದನ್ನ ನೀವ್ ಹೇಗೆ ತಿಳಿತೀರೋ ಅಥವಾ ಇದಕ್ಕೆ ಯಾವ ತಾರ್ಕಿಕ ಅಂತ್ಯ ಕೊಡ್ತೀರೋ, ನೀವೇನ್ ಹೇಳ್ತೀರೋ ಅದಕ್ಕೆ ನಿಂಬಿಟ್ರು ಅಂತದ್ ವಿಷಯ. ಯಾಕಂತ ಹೇಳಿದ್ರೆ ನನ್ನ ಕರ್ತವ್ಯ 10,000 ಹೆಣಗಳನ್ನ ಸುಟ್ಟವರು. ಅದಕ್ಕಿಂತ ಮೊದಲು ಇವ್ರ ಯಜಮಾನ್ರು ಈ ಕೆಲಸನ ಮಾಡ್ತಾ ಇದ್ರು. ಅವರಿಗೆ ಅವ್ರ ಅನುಭವದಿಂದ ಅವ್ರು ಹೇಳ್ತಾ ಇದ್ರೆ ಇದೇ ಹಣೆ ಬರ. ಯಾರಾದ್ರೂ ದೊಡ್ಡ ಸಾಧುಗಳು ಬಂದು ಹೇಳಿದ್ರೆ ನಮ್ಮ ಜೊತೆಗೆ ಬರೋರು ಯಾರು ಸಾಧುಗಳು, ಅವ್ರೇನ್ ಹೇಳೋರು ಇದನ್ನ? ಏನ್ ಅವರು ಇಲ್ಲಿ ಬಂದು ಕೂತ್ಕೊಂಡಿರೋರು, ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಅಲ್ಲ, ಅದಕ್ಕೆ ಹಣೆ ಬರ ಅಂತ ಹೇಳೋರ ಯಜಮಾನ್ ಹೇಳೋರು ನನಗೆ. ಅವರು ಸಾಧುಗಳು ಯಾರು ಹೇಳ್ತಾ ಇರ್ಲಿಲ್ಲ. ನೋಡು ಮನುಷ್ಯಂಗೆ
ಹಣೆ ಒಳಗೆ ನನಗೂ ನಿನಗೂ ಪ್ರತಿಯೊಬ್ಬರಿಗೂ ಹಿಂಗೆ ಬರೆಯೋದು ಎಲ್ಲ ನಾನು ಅಂತ ತೋರ್ಸಿ ಹೇಳೋರು. ಬ್ರಹ್ಮಾಲಿಕಿ ಹಣೆ ಬರ ಅಂತ ಹೇಳಿ ಯಜಮಾನ್ರೆ ತೋರ್ಸಿ ಹೇಳೋರು. ಇಷ್ಟಾಗೆ ನೋಡ್ರಿ. ಈ ಕಡೆ ಏನೈತೆ? ಏನಿಲ್ಲ. ಈ ಕಡೆ ಏನೈತೆ? ನಿಜ. ಅದೇ ಅಲ್ಲಷ್ಟೇ ಇದೆ, ಲೈನ್ ನಲ್ಲಿ. ಇದ್ರಾಗೂ ಅಷ್ಟೇ ನೋಡ್ರಿ. ಇವಾಗ ಈ ಕಡೆ ಏನೈತೆ? ಏನಿಲ್ಲ. ಈ ಕಡೆ ಏನೈತೆ? ಅಲ್ಲಿ ಬರ್ದಿದ್ದಾರೆ ಕೆಳಗೆ. ನೋಡ್ರಿ ಇಷ್ಟೇ ಹಿಂಗೆ. ನೋಡಿ ಇದ್ರಾಗೂ ಅಷ್ಟೇನೆ. ಈ ಕಡೆ ಏನೇನಾಯ್ತಾ? ಇಲ್ಲ. ನೋಡ್ರಿ ಈ ಕಡೆ. ನೋಡಿ ಇದ್ರಾಗೆ ಚಿಕ್ಕದಾಗೆ ಇಲ್ಲಿ ಚಿಪ್ಪು. ಇಲ್ಲಿ ಚಿಕ್ಕದಾಗಿದೆ ಲೈನ್. ನೋಡ್ರಿ ನೋಡ್ರಿ ಈ ಕಡೆ ಏನೇನಾಯ್ತಾ? ಇಲ್ಲ. ಇದೊಂದು ಗೊತ್ತಾಗೋಗ್ಬಿಟ್ರೆ ಅವನಂತ ದೇವರೇ ಇಲ್ಲ ಸರ್. ಕೇಳಿದ್ರ ಇದು ಬ್ರಹ್ಮಲಿಪಿ ಅಂತ ಹೇಳಿದ್ರೆ ಇದೇನಾದ್ರೂ ಮನುಷ್ಯನಿಗೆ ಓದ್ಲಿಕ್ಕೆ ಬಂತಂದ್ರೆ ಅವನು ಯಾರು, ವ್ಯಕ್ತಿ ಏನಾಗಬೇಕಾಗಿದ್ದ, ಏನಾದ ಅಂತ ಹೇಳಿ ನಾವು ಪೂರ್ತಿ ನಮ್ಮ ನಿಯಂತ್ರಣಕ್ಕೆ ತಗೊಳ್ತೇವೆ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಲಕ್ಷ್ಮಮ್ಮ ಅವರು, ದೇವರು ಆ ಒಂದು ಹಣೆ ಬರನ ಯಾರಿಗೂ ಅರ್ಥ ಆಗ್ಲಾರ್ದಾಗ ಬರ್ದಿಟ್ಟಿದಾನಂತೇಳಿ. ಯಾರಿಗೂ ಅರ್ಥ ಆಗೋದು ಇಲ್ಲ. ಅದನ್ನ ಓದಿ ಅವನು ಅಕ್ಷರ ಎಂತೋದು ಅಂತ ಅವ್ನು ಹೇಳ್ಬಿಟ್ಟವನಂದ್ರೆ ಅವ್ನ ಮಹಾದೇವ್ರು ಅವನೇನೆ. ಎಷ್ಟು ಬಾಡಿದಮ್ಮ ಇದು? 5 ಬಾಡಿದೆ. 5 ಜನದ್ದ? ಹೆಣ್ಣು ಎಷ್ಟಿದಾವೆ, ಗಂಡು ಎಷ್ಟಿದಾವೆ? ನೋಡಿ ಇವೆರಡು ಗಂಡಸರವೇನೆ. ಇವು ಎರಡು? ನೋಡಿ ಇವೆ ಹೆಂಗಸರವು ಇವೆರಡು. ಇದು ಹೆಂಗಸರದೇನೆ. ನೋಡಿ ಇದು ಗಂಡಸರದು. ನೋಡಿ ಇವೆರಡು ಅಷ್ಟೇನೆ. ಇವೆರಡು ಗಂಡಸರವೇನೆ ಇವು. ಇದು ಬೆಳಗ್ಗೆ ಸಿಕ್ಕಿದ್ದು. ಯಾರಾದ್ರೂ ಅದೃಷ್ಟವಂತರು ಬಂದಿದ್ ನೆನಪಿದೇನಾ? ಸತ್ತವರು ಅಂತ ಅದೃಷ್ಟವಂತರು ಯಾರು ಕಾಣ್ಲಿಲ್ಲ ಸರ್ ಅಂತ. ನತದೃಷ್ಟ ಮಸ್ತಾಗ್ ಗೊತ್ತಾಗ ಸರ್ ಅಂತಾರೆ ಜಾಸ್ತಿ. ಅದೃಷ್ಟ ಮಾಡ್ಲಾರ್ದವ್ರು? ಅಯ್ಯೋ ಅದು ಈ ಮಸಂದವ್ರಿಗೆ ನಮ್ಮಂತವ್ರು ಹೇಳ್ಬಾರ್ದು ಅವೆಲ್ಲ. ಅಲ್ಲ ಅದೃಷ್ಟ ಇರೋರು ಅವ್ರೆ, ಇಲ್ದವ್ರು ಅವ್ರೆ. ಹಣೆ ಬರ ಯಾವುದು? ಈ ಹಣೆ ಬರ